ಎಲ್ಲರಿಗೂ ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಕಾಂಪೊನೆಂಟ್ಸ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಕಾಂಪೊನೆಂಟ್ಸ್ನ ಯಾವ ಥರ ಯೂಸ್ ಮಾಡಬೇಕು ಇದನ್ನ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ರೌಟಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ರೌಟಿಂಗ್ಸ್ ಅಂದರೆ ಫಸ್ಟ್ ನಾವು ಯಾವ ಪೇಜ್ಗೆ ಲ್ಯಾಂಡ್ ಆಗಬೇಕು, ಆ ಪೇಜಿಂದ ನೆಕ್ಸ್ಟ್ ಪೇಜಸ್ಗೆ ಯಾವ ಥರ ರೌಟ್ ಆಗಬೇಕು, ಅಂದರೆ ಪೇಜ್ ಟು ಪೇಜ್ ಯಾವ ಥರ ಮೂವ್ ಆಗಬೇಕು, ಈ ಥರ ರೌಟಿಂಗ್ಸ್ನ ತಿಳ್ಕೊಳ್ಳೋಣ. ಮೊದಲು ನಾನು ಕೋಡಿಂಗ್ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನೀವು, ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಲಾಸ್ಟ್ ವಿಡಿಯೋದಲ್ಲಿ ಆ್ಯಪ್ ಕಾಂಪೊನೆಂಟ್ ಪೇಜಲ್ಲಿ ಈ ರೌಟರ್ ಔಟ್ಲೆಟ್ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳಿದೆ. ಈಗ ಫಸ್ಟ್ ನಾನು ಎಲ್ಲ ಕೋಡ್ನ ರಿಮೂವ್ ಮಾಡ್ತೀನಿ. ಇದರಿಂದ ರೌಟರ್ ಔಟ್ಲೆಟ್ ಅನ್ನೋ ಒಂದು ಫೈಲ್ನ ಮಾತ್ರ ಎನೇಬಲ್ ಮಾಡ್ತೀನಿ. ಈಗ ಔಟ್ಪುಟ್ ನೋಡೋಣ. ನಮ್ಗೇನು ಬರ್ತಾ ಇಲ್ಲ. ಈಗ ರೌಟಿಂಗ್ಸ್ ಮಾಡೋಣ. ಮೊದಲನೇದಾಗಿ ಇಲ್ಲಿ ಆ್ಯಪ್ ರೌಟಿಂಗ್ ಡಾಟ್ ಮಾಡ್ಯೂಲ್. ನೀವು ಯಾವುದೇ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೇಳುತ್ತೆ, ಡು ಯು ವಾಂಟ್ ಟು ಆ್ಯಡ್ ರೌಟಿಂಗ್ ಅಂತ. ನಾವು ಎಸ್ ಅಂತ ಕೊಟ್ಟಿರ್ತೀವಿ. ಸೊ ಆವಾಗ ಆ್ಯಪ್ ರೌಟಿಂಗ್ ಮಾಡ್ಯೂಲ್ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಲೈನ್ ನಂಬರ್ 4 ರೌಟಿಂಗ್ಸ್ ರಿಲೇಟೆಡ್ ಇದೆ. ಈಗ ರೌಟಿಂಗ್ ಸಿಂಟ್ಯಾಕ್ಸ್ ನೋಡೋಣ. ಓಪನ್ ಫ್ಲವರ್ ಬ್ರಾಕೆಟ್ಸ್, ಪಾತ್ ಅಂತ ಎಂಟ್ರಿ ಮಾಡಿ, ಸಿಂಗಲ್ ಕೋಟ್ಸ್ ಕೊಡಿ, ನಂತರ ಕಾಮ, ಕಾಂಪೊನೆಂಟ್, ಲಾಗಿನ್ ಕಾಂಪೊನೆಂಟ್. ಸೊ ಇದ್ರ ಮೀನಿಂಗ್ ಏನು ಅಂತಂದ್ರೆ, ನಾವು ಏನು ಲಾಗಿನ್ ಪಾತ್ ಅಲ್ಲಿ ಅಂದ್ರೆ ಏನಂತಾರೆ ಆ ಪಾತ್ ಅಲ್ಲಿ ನಾವು ಏನು ಕೊಟ್ಟಿಲ್ಲ ಅಂದ್ರೆ ಲಾಗಿನ್ ಕಾಂಪೊನೆಂಟ್ಗೆ ಹೋಗ್ಬೇಕು ಅಂತ. ಈಗ ಸೇವ್ ಮಾಡೋಣ. ಈಗ ನೋಡಿ, ನಾನು ಏನು ಕೊಟ್ಟಿಲ್ಲ ಪಾತಲ್ಲಿ ಏನು ಕೊಟ್ಟಿಲ್ಲ ಅಂತಂದ್ರೆ ದಿಸ್ ಇಸ್ ಮೈ ಲಾಗಿನ್ ಪೇಜ್. ಸಪೋಸ್ ನಾನು /ಟೆಸ್ಟ್ ಅಂತ ಕೊಡ್ತೀನಿ. ನೋಡಿ, ಏನು ಬರ್ತಾ ಇಲ್ಲ ಈಗ. ಸೊ ಆಟೋಮೆಟಿಕ್ ಇದು ರಿಡೈರೆಕ್ಟ್ ಆಗುತ್ತೆ, ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಈಗ ಸಪೋಸ್ ಏನು ಕೊಟ್ಟಿಲ್ಲ ಅಂದ್ರೆ ಲಾಗಿನ್ ಪೇಜ್ಗೆ ಹೋಗ್ಲಿ. ಅದೇ ತರ ನಾವು ಲಾಗಿನ್ ಅಂತ ಮತ್ತೆ ಇನ್ನೊಂದು ಪಾತ್ ನಾನು ಕ್ರಿಯೇಟ್ ಮಾಡ್ತೀನಿ. ಲಾಗಿನ್ ಅಂತ ಕ್ರಿಯೇಟ್ ಮಾಡಿದಾಗ ಕೂಡ ಲಾಗಿನ್ ಕಾಂಪೊನೆಂಟ್ ಹೋಗುತ್ತೆ. ಈಗ ಇಲ್ಲಿ ನೋಡಿ, ಏನು ಪಾತ್ ಕೊಟ್ಟಿಲ್ಲ ಅಂತಾನೆ ಲಾಗಿನ್ ಪೇಜ್ ಅಲ್ಲಿ ಇದೀವಿ. ಸಪೋಸ್ /ಲಾಗಿನ್ ಅಂತ ಕೊಟ್ಟಾಗ ಕೂಡ ಲಾಗಿನ್ ಪೇಜ್ಗೆ ಹೋಗಿದ್ದೀವಿ. ಅದೇ ರೀತಿ ನಮ್ಗೆ ಈಗ ಡ್ಯಾಶ್ಬೋರ್ಡ್ ಪೇಜ್ ಸಹ ಇದೆ. ಪಾತ್ ನೀವು ಇನ್ನೊಂದು ಗಮನಿಸಬಹುದು, ಇಲ್ಲಿ ನಾವು ಯಾವುದೇ ತರ ಪಾತ್ ಮತ್ತೆ ಕಾಂಪೊನೆಂಟ್ ಆಡ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಇಲ್ಲಿ ಆ ಫೈಲ್ ಇಂಪೋರ್ಟ್ ಆಗ್ತಾ ಇದೆ. ಇದು ತುಂಬಾನೇ ಇಂಪಾರ್ಟೆಂಟ್. ಆಟೋಮೆಟಿಕ್ ಇಂಪೋರ್ಟ್ ಆಗುತ್ತೆ. ಒಂದ್ ವೇಳೆ ಆಗಿಲ್ಲ ಅಂದ್ರೆ ನಾವು ಮ್ಯಾನ್ಯುಯಲ್ ಆಗಿ ಇಂಪೋರ್ಟ್ ಮಾಡಬೇಕಾಗುತ್ತೆ. ಓಕೆ, ಈಗ /ಡ್ಯಾಶ್ಬೋರ್ಡ್ ಹೋಗೋಣ. ನಮಗೆ /ಡ್ಯಾಶ್ಬೋರ್ಡ್ ಹೋಗಿದ ತಕ್ಷಣ ನಮಗೆ ಡ್ಯಾಶ್ಬೋರ್ಡ್ ಪೇಜ್ ಓಪನ್ ಆಗಬೇಕು. ನೋಡಿ, ಡ್ಯಾಶ್ಬೋರ್ಡ್ ವರ್ಕ್. ಸೊ ಈಗ ಸಪೋಸ್ ಈ ಕಂಡೀಷನ್ಸ್ ಆಯ್ತು. ಏನು ಕೊಟ್ಟಿಲ್ಲ ಅಂದ್ರೆ ಏನ್ ಬರುತ್ತೆ, ಮತ್ತೆ ಏನಾದ್ರೂ ನಾವು ಪಾತ್ ಕೊಟ್ರೆ ಯಾವ ಕಾಂಪೊನೆಂಟ್ ಹೋಗ್ಬೇಕು. ಓಕೆ, ಸೊ ನಾವ್ ಇಲ್ಲಿ ಏನು ಸ್ಪೆಸಿಫೈ ಮಾಡದೇ ಇರೋ ಪಾತ್ಗೆ ಹೋದ್ರೆ, ಪಾತ್ ಯಾರಾದ್ರೂ ಸಬ್ಮಿಟ್ ಮಾಡಿದ್ರೆ ಆವಾಗ ಎಲ್ಲಿ ಹೋಗ್ಬೇಕು, ಈ ಪ್ರಶ್ನೆ ಎಲ್ಲರಿಗೂ ಇರುತ್ತೆ. ಸೊ ಇದಕ್ಕೆ ಏನು ಅಂತಂದ್ರೆ ನಾನೊಂದು ಎರರ್ ಪೇಜ್ ನ ಕ್ರಿಯೇಟ್ ಮಾಡೋಣ, ಎರರ್ ಕಾಂಪೊನೆಂಟ್ ನ ಕ್ರಿಯೇಟ್ ಮಾಡೋಣ. ಕಾಂಪೊನೆಂಟ್ ಕ್ರಿಯೇಟ್ ಮಾಡೋದಕ್ಕೆ ngGT ಎರರ್. ಇಲ್ಲಿ ಗಮನಿಸಬಹುದು ಎರರ್ ಕಾಂಪೊನೆಂಟ್ ಕ್ರಿಯೇಟ್ ಆಗಿದೆ. ಈಗ ಏನ್ ಮಾಡೋಣ ಅಂತಂದ್ರೆ ಅದಕ್ಕೆ ಪಾತ್ ಆಡ್ ಮಾಡೋಣ. ಪಾತ್ ಇಲ್ಲಿ $* ಅಂತ ಕೊಡ್ಬೋದು. ಕಾಂಪೊನೆಂಟ್ ಎರರ್ ಕಾಂಪೊನೆಂಟ್. ಸೊ ಇದ್ರ $, ಇದ್ರ ಮೀನಿಂಗ್ ಏನು ಅಂತಂದ್ರೆ, ಮೇಲೆ ಸ್ಪೆಸಿಫೈ ಮಾಡಿರೋ ಯಾವುದೇ ಪಾತ್ ನಮಗೆ ಸಿಗ್ಲಿಲ್ಲ ಅಂದ್ರೆ ಇಟ್ ಶುಡ್ ರೀಡೈರೆಕ್ಟ್ ಟು ಎರರ್ ಕಾಂಪೊನೆಂಟ್. ನಾನು ಇಲ್ಲಿ ಎರರ್ ಕಾಂಪೊನೆಂಟ್ HTML ಅಲ್ಲಿ 404 ನಾಟ್ ಫೌಂಡ್ ಅಂತ ಟೈಪ್ ಮಾಡ್ತೀನಿ. H3
ಸ್ಟೈಲ್ ಅಲ್ಲಿ ಇದಕ್ಕೊಂದು ಟ್ಯಾಗ್ ಸ್ಟೈಲ್ ಆಡ್ ಮಾಡೋಣ. ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಇದೀವಿ. ಸಪೋಸ್ ಈಗ ನಾನೇನು ಕೊಟ್ಟಿಲ್ಲ ಪಾತ್ ಏನು ಕೊಟ್ಟಿಲ್ಲ ಅಂತಂದ್ರೆ ಲಾಗಿನ್ ಪೇಜ್ಗೆ ಹೋಗುತ್ತೆ. ಸಪೋಸ್ ಏನಾದ್ರು ಪಾತ್ ಕೊಟ್ರೆ ಅಂದ್ರೆ ಲಾಗಿನ್ ಅಂತ ಪಾತ್ ಕೊಟ್ರೆ ಈಗೇನ್ ಲಾಗಿನ್ ಪೇಜ್ಗೆ ಹೋಗುತ್ತೆ. ಲಾಗಿನ್ ಬೇಡ ನನಗೆ ಡ್ಯಾಶ್ ಬೋರ್ಡ್ ಬೇಕು ಅಂದ್ರೆ ಡ್ಯಾಶ್ ಬೋರ್ಡ್ ಕೊಟ್ರೆ ಡ್ಯಾಶ್ ಬೋರ್ಡ್ ವರ್ಕ್ಸ್ ಅಂತ ಡ್ಯಾಶ್ ಬೋರ್ಡ್ ಪೇಜ್ಗೆ ಹೋಗ್ತಾ ಇದೆ. ಸಪೋಸ್ ನಾನು ಯಾವುದೇ ತರ ಅಲ್ಲಿ ಎಂಟ್ರಿ ಇಲ್ಲದೆ ಇರೋ ಒಂದು ಬೇರೆದು ಒಂದು ಈಗ ಏನಂತ ಕೊಡ್ಬೋದು ಅಂದ್ರೆ ಕಾಂಟ್ಯಾಕ್ಟ್ ಅನ್ನು ಪೇಜ್ಗೆ ಹೋದ್ರೆ 404 ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಇದ್ರ ಮೀನಿಂಗ್ ಏನು ಅಂತಂದ್ರೆ ರೌಟಿಂಗ್ ಫೈಲ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರ ಮೀನಿಂಗ್ ಏನು ಅಂತಂದ್ರೆ ಯಾವುದೇ ತರ ಪಾತ್ ಸಿಗ್ಲಿಲ್ಲ ಅಂದ್ರೆ ಅದನ್ನು ಕೂಡ ಒಂದು ಕಾಂಪೊನೆಂಟ್ಗೆ ನಾವು ರೀಡೈರೆಕ್ಟ್ ಮಾಡ್ಬೋದು. ಅದು ಬಂದು ಎರರ್ ಕಾಂಪೊನೆಂಟ್. ಸೊ ಈ ತರ ರೌಟಿಂಗ್ಸ್ ವರ್ಕ್ ಆಗುತ್ತೆ. ಈಗ ರೌಟಿಂಗ್ ಯಾವ ತರ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಕಂಪ್ಲೀಟ್ ಆಗಿ ಡಿಸೈನ್ ಮಾಡೋದು ಯಾವ ತರ, ಪೇಜ್ ನ ಯಾವ ತರ ಡಿಸೈನ್ ಮಾಡಬೇಕು, ಯಾವ್ಯಾವ ತರ ಎಂಟ್ರಿ ಮಾಡ್ಬೇಕು, ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಬೇರೆಯವ್ರ ಟೀಚಿಂಗ್ ಸ್ಟೈಲ್ ನ ನೀವು ಚೆಕ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಕಂಪ್ಲೀಟ್ ಆಂಗ್ಯುಲರ್ ಕಾನ್ಸೆಪ್ಟ್ಸ್ ನ ಹೇಳ್ಕೊಟ್ಟು ಲಾಸ್ಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ನ ಡಿಸೈನ್ ಮಾಡಕ್ ಹೋಗ್ತಾರೆ. ಬಟ್ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತ ಅಂದ್ರೆ ಕಾನ್ಸೆಪ್ಟ್ಸ್ ಜೊತೆನೆ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗಿ ಡಿಸೈನ್ ಮಾಡ್ತಾ ಹೋಗ್ತೀನಿ. ಒಂದು ಪ್ರಾಜೆಕ್ಟ್ ಅಲ್ಲಿ ಲಾಗಿನ್ ಪೇಜ್ ಆಗಿರ್ಬೋದು, ದೆನ್ ಡ್ಯಾಶ್ ಬೋರ್ಡ್, ಕಾಂಟ್ಯಾಕ್ಟ್ಸ್, ಅದರೊಳಗಡೆ ಡಿಫ್ರೆಂಟ್ ಆಗಿ ಒಂದೊಂದು ಚಾರ್ಟ್ ಆಗಿರ್ಬೋದು, ಈ ತರ ಎಲ್ಲಾ ಕಾಂಪೊನೆಂಟ್ಸ್ ಸ್ಟಾರ್ಟಿಂಗ್ ಇಂದಾನೆ ನಿಮ್ಗೆ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಒಂದು ಯಾವುದೇ ಹೊಸವಾದ ಪ್ಯಾಕೇಜ್ ಯಾವ ತರ ಇನ್ಸ್ಟಾಲ್ ಮಾಡಬೇಕು, ಈಗ ಬೂಟ್ ಸ್ಟ್ರಾಪ್ ಇನ್ಸ್ಟಾಲ್ ಮಾಡ್ಬೇಕಾಗಿ ಬರುತ್ತೆ, ಯಾವ ತರ ಪ್ಯಾಕೇಜ್ ಇನ್ಸ್ಟಾಲ್ ಮಾಡಬೇಕು, ನೆಕ್ಸ್ಟ್ ಯಾವ ತರ ರೌಟಿಂಗ್ಸ್ ಮಾಡಬೇಕು, ನೆಕ್ಸ್ಟ್ ಯಾವ ತರ ಡಿಸೈನ್ಸ್ ಆಡ್ ಮಾಡಬೇಕು, ಅದ್ರೊಳಗಡೆ ಯಾವ ತರ ಕಾಂಪೊನೆಂಟ್ ನ ಆಡ್ ಮಾಡಬೇಕು, ನೆಕ್ಸ್ಟ್ ಅದ್ರಲ್ಲಿ ಡೇಟಾ ಬೈಂಡಿಂಗ್ ಯಾವ ತರ ಮಾಡಬೇಕು, ಸರ್ವಿಸ್ ಪೇಜ್ ಯಾವ ತರ ಬರೀಬೇಕು. ಸೊ ಈ ತರ ಪ್ರತಿಯೊಂದು ಕಾನ್ಸೆಪ್ಟ್ ಸಹ ನಾನು ಒಂದು ಪ್ರಾಜೆಕ್ಟ್ ಒಳಗಡೆ ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆವಾಗ ಏನಾಗುತ್ತೆ, ನೀವು ಕಂಪ್ಲೀಟ್ ಈ ಟ್ಯುಟೋರಿಯಲ್ಸ್ ನ ಫಾಲೋ ಮಾಡಿದ್ರೆ ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ನ ಬೇಸಿಕ್ ಒಂದು ಪ್ರಾಜೆಕ್ಟ್ ನ ಬಿಲ್ಡ್ ಮಾಡೋದಕ್ಕೆ ನೀವು ರೆಡಿ ಇರ್ತೀರ. ನಾನು ಈ ಟ್ಯುಟೋರಿಯಲ್ಸ್ ಅಲ್ಲಿ ನಿಮ್ಗೆ ಈಸಿ ಆಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಲ್ಲಾ ವಿಡಿಯೋಸ್ನ ತಪ್ಪದೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.